ಒಂದು ಊರಲ್ಲಿ ಒಬ್ಬ ಬಡ ರೈತ ಇದ್ದಂತೆ. ಈ ಬಡ ರೈತನ ಮನೆ ಒಂದು ಸಣ್ಣ ಪುಟಾಣಿ ಗುಡಿಸ್ಲು. ಇವನು ದಿನ ನದಿಯಿಂದ ನೀರನ್ನ ತೊಗೊಂಬಂದು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ತರ್ತಾ ಇದ್ದಂತೆ. ಅವನ ಹತ್ರ 2 ಮಡಿಕೆ ಇತ್ತು. ಒಂದು ಮಡಿಕೆ ಚೆನ್ನಾಗಿತ್ತು, ಇನ್ನೊಂದು ಮಡಿಕೆ ಒಂದು ಸ್ವಲ್ಪ ಕ್ರ್ಯಾಕ್ ಬಂದಿತ್ತು. ಹೊಸ ಮಡಿಕೆ ಕೊಂಡ್ಕೊಳ್ಳೋಷ್ಟು ಅವನಿಗೆ ಶಕ್ತಿ ಇರಲಿಲ್ಲ. ಇವನೇನು ಮಾಡೋನು, ಒಂದು ದೊಡ್ಡ ಕೋಲಿಗೆ ಈ ಕಡೆ ಆ ಕಡೆ 2 ಮಡಿಕೆನ ಕಟ್ಬಿಟ್ಟು ನದಿಗೆ ತೊಗೊಂಡೋಗಿ ನದಿಯಿಂದ ನೀರು ತುಂಬಿಸ್ಕೊಂಡು ಆ ಕೋಲನ್ನ ಹಿಂಗೆ ಹಿಡ್ಕೊಂಡು ನಡ್ಕೊಂಬರೋನು. ಒಂದು ಮಡಿಕೆ ಯಾವುದು ಸರಿಯಾಗಿತ್ತೋ ಅದರಿಂದ ನೀರು ಚೆಲ್ತಾ ಇರಲಿಲ್ಲ, ಯಾವುದ್ರಲ್ಲಿ ತೂತಿತ್ತೋ ಅದರಿಂದ ದಾರಿ ಉದ್ದಕ್ಕೂ ನೀರು ಚೆಲ್ಕೊಂಡು ಬರೋನು. ಮನೆಗೆ ಬರೋಷ್ಟ್ರಿಗೆ 2 ಮಡಿಕೆ ನೀರು ಬದಲು 1.5 ಮಡಿಕೆ ನೀರಿರೋದು. ಹೀಗೆ ಪ್ರತಿದಿನ ಮಾಡ್ತಾ ಇದ್ದ. ಈ ಮಡಿಕೆಗಳಿತ್ತಲ್ಲ, ಚೆನ್ನಾಗಿರೋ ಮಡಿಕೆ, ಯಾವಾಗ್ಲೂ ಈ ಸೀಳಿರೋ ಮಡಿಕೆಗೆ ರೇಗಿಸ್ತಾ ಇತ್ತಂತೆ. ನೀನು ತೂತಾಗ್ಬಿಟ್ಟಿದ್ಯಾ, ನಿನ್ನಿಂದ ನೀರು ಸೋರ್ತಾನೆ ಇರುತ್ತೆ, ನಾನು ನೋಡು ನಮ್ಮ ಯಜಮಾನ ತೊಗೊಂಡಿದ್ದ ಅಷ್ಟು ನೀರು ತೊಗೊಂಡೋಗಿ ನಾನು ಮನೆಗೆ ಕೊಡ್ತೀನಿ, ನೀನು ಅರ್ಧ ಮಾತ್ರ ಕೊಡ್ತೀಯಾ, ನೀನು ವೇಸ್ಟ್ ನೀನು ಅಂತ ಯಾವಾಗಲೂ ರೇಗಿಸ್ತಾ ಇತ್ತಂತೆ. ಈ ತೂತಾಗಿರೋ ಮಡಿಕೆಗೆ ಭಾಳ ಬೇಜಾರಾಗೋದಂತೆ. ಹೀಗೆ ಒಂದು 2 ವರ್ಷ ಕಳೀತು. ಆಮೇಲೆ ಈ ತೂತಾಗಿರೋ ಮಡಿಕೆ ತಡ್ಕೊಳಕ್ಕಾಗ್ತೀರ ಒಂದು ದಿವಸ ಆ ರೈತನ ಕೇಳೇ ಬಿಡ್ತಂತೆ, ನೀನು ಯಾವಾಗಲೂ ನನ್ನನ್ನು ಯೂಸ್ ಮಾಡ್ತೀಯ, ತೂತಾಗಿದ್ದೀನಿ ನಾನು, ರಿಪೇರಿ ಮಾಡಿಸಲ್ಲ, ಹಾಗೆ ನೀರು ಚೆಲ್ಕೊಂಡು ಬರ್ತೀನಿ ನಾನು, ನೋಡು ಅವ್ನು ಪೂರ್ತಿ ಇರೋ ಮಡಿಕೆ ದಿನ ನನಗೆ ರೇಗಿಸ್ತಾನೆ, ನಿನ್ನಿಂದ ನನಗೆ ಅವಮಾನ ಆಗ್ತಾಯಿದೆ, ಅಟ್ಲೀಸ್ಟ್ ನಾನು ನೀರು ಸೋರ್ದಿರೋಗೇನೋ ಮಾಡಬೇಕಲ್ವ, ನನಗೆ ರಿಪೇರಿ ಮಾಡಬೇಕಲ್ವಾ ಅಂತ ಕೇಳಿದ್ನಂತೆ. ಆಗ ಆ ರೈತ ಹೇಳಿದ್ನಂತೆ, ದಡ್ಡ ಬಾಯಲ್ಲಿ ತೋರಿಸ್ತೀನಿ ನಿನಗೆ ಅಂದ್ಬಿಟ್ಟು ಒಂದು ಮತ್ತೆ ತೊಗೊಂಡೋಗಿ ನೀರು ಎತ್ಕೊಂಡು ಬರ್ಬೇಕಾದ್ರೆ ನೀರು ಚೆಲ್ತಾ ಇತ್ತಲ್ಲ, ಆ ಮಡಿಕೆ ಹೇಳಿದ್ನಂತೆ, ನಿನ್ನ ಸೈಡಲ್ಲಿ ನೋಡು ಬರೀ ಹೂವಿನ ಗಿಡಗಳನ್ನು ಹಾಕಿದ್ದೀನಿ, ನೀನು ನೀರು ಚೆಲ್ಲೋದ್ರಿಂದ ಎಷ್ಟು ಚೆನ್ನಾಗಿ 2 ವರ್ಷದಲ್ಲಿ ಆ ಗಿಡಗಳೆಲ್ಲ ಬೆಳೆದು ಹೂ ಬಿಟ್ಟಿದೆ. ಅದೇ ಈ ಕಡೆ ಸರಿಯಾಗಿರೋ ಮಡಿಕೆ ಕಡೆ ನೋಡು ಏನೂ ಬೆಳೆದಿಲ್ಲ, ನೀನು ಇರೋ ಕಡೆಯೇ ಬೆಳೆದಿರೋದು, ನೀನು ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ನಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಎಲ್ಲರಲ್ಲೂ ಕೂಡ ಏನೋ ಒಂದು ತಪ್ಪು ಇದ್ದೇ ಇರುತ್ತೆ, ಏನೋ ಒಂದು ಫಾಲ್ಟ್ ಇರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ. ಆದರೆ ನಾವು ನಮ್ಮ ಜೀವನ ಆ ಸಮಸ್ಯೆಯಿಂದ ವೇಸ್ಟ್ ಆಯಿತು, ನಮ್ಮಲ್ಲಿರೋ ತಪ್ಪಿಂದ ತೊಂದರೆ ಆಗ್ತಿದೆ ಪ್ರಪಂಚಕ್ಕೆ ಅನ್ಕೋಬೇಡಿ. ಒಂದು ನಾಣ್ಯಕ್ಕೆ 2 ಮುಖ ಇರುತ್ತೆ. ಯಾವುದು ಕೆಟ್ಟದಿರುತ್ತೋ ಅದ್ರ ಜೊತೆ ಒಂದು ಒಳ್ಳೆಯದು ಇರುತ್ತೆ. ಒಳ್ಳೆಯದನ್ನು ನೋಡೋದು ಕಲ್ತ್ಕೊಳ್ಳಿ, ಆವಾಗ ನಾವು ಸುಖವಾಗಿರ್ತೀವಿ, ನಮ್ಮ ಸುತ್ತಮುತ್ತ ಇರೋರು ಸುಖವಾಗಿರ್ತಾರೆ.